ವೆಲ್ಕಮ್ ಟು ಆ ಚಾನಲ್ ಸ್ಯಾಂಡಲ್ವುಡ್ ಟು ಸ್ಯಾಂಡ್ ಡ್ಯೂನ್ಸ್ ದುಬೈ. ಹೇಳ, ಇವತ್ತು ನಾವು ಸತ್ವ ಅಂತ ಒಂದು ಏರಿಯಾ ಇದೆ ದುಬೈನಲ್ಲಿ, ಅಲ್ಲಿ ಹೋಗೋಣ ಅಂತ. ಫಸ್ಟ್ ಹೇಳಿದಾಗ ಸತ್ವ ಸತ್ವ ಹಾಗೆ ನೋಡಿ, ಕನ್ನಡದಲ್ಲಿ ಸತ್ವ ಅಂತ ಅನ್ಕೊಂಡ್ಬಿಟ್ಲಂತೆ. ಸತ್ವ ಬದುಕಿದೀವ ಆ ಲೆಕ್ಕ. ನಾವಿಬ್ರು ಚೆನ್ನಾಗಿ ಬದುಕಿದೀವಿ, ಇವಳು ಯಾಕೆ ಸತ್ವ ಅಂತ ಇದ್ದಾಳೆ ಅಂತ. ಅಂದಾಗ ಸೊ ಸತ್ವ ಅಂತ ಒಂದು ಏರಿಯಾ ಇದೆ. ಎಸ್, ಸೊ ಅಲ್ಲಿ ಹೋಗೋಣ ಅಂತ. ಇವಳಿಗೇನೋ ಅಲ್ಲೊಂದು ಅಲ್ಮಲ್ಲಾ ರೆಸ್ಟೋರೆಂಟ್ ಅಂತ ಒಂದಿದೆ, ಅಲ್ಲಿ ತುಂಬಾನೇ ಏನದು ಶವರ್ಮ ತಿನ್ನೋಣ ಅಂತ ಆಸೆ ಆಗ್ಬಿಟ್ಟಿದೆ ರಿಷನಿಗೆ. ಸೊ ಹೋಗೋಣ. ಬಸ್ರಿ ಬೈಕೆ ಮುದಿ ವಯಸ್ಸಲ್ಲಿ ಏನಿಲ್ಲ, ಯಾವ ಬೇಕಾದ್ರೆ ಬರ್ಬೋದು. ಬಂದವಾಗ ಹೋಗ್ತಾ ಇರೋದಷ್ಟೇ ತಿನ್ನೋದಿಕ್ಕೆ. ಶವರ್ಮ ತಿನ್ನಕ್ಕೆ ಬಸ್ರಿ ಅಲ್ಲ ತಾನೆ. ಸೊ ಹೋಗೋಣ ಸ್ನೇಹಿತರೆ. ಹೋಗೋಣ. ಸೊ ಸತ್ವ ಸತ್ವ ಅಲ್ಲ ಸತ್ವ. ನೀ ಹಂಗನ್ನು ಹಿಂಗನ್ನು ನಿಧಾನ ಕೇಳು, ಜೋರಾಗಿ ಹೇಳು. ಸತ್ವ ಸತ್ವನೇ ಅಷ್ಟೇ. ಸೊ ಹೋಗ್ತಾ ಇದ್ವಿ, ನಾವು ಬದುಕಿದೀವಿ. ಪರ್ಫೆಕ್ಟ್. ಎಲ್ಲರೂ ದುಬೈ ಖಾಲಿ ಖಾಲಿ ಅಂತಾರೆ. ನನಗಿವತ್ತು ಒಂದು ಶವರ್ಮ ತಿನ್ನಕ್ಕೆ ಅರ್ಧ ಗಂಟೆ ರೋಡಲ್ಲಿ ಕರ್ಮ ಖಾಲಿ. ಯಾವತ್ತು ದುಬೈ ಅಂತೂ ಖಾಲಿ ಆಗಕ್ ಸಾಧ್ಯನೇ ಇಲ್ಲ. ನೋಡಿ ನೀವೇ ಹೇಗಿದೆ ಟ್ರಾಫಿಕ್. ನೋಡಿ ನೋಡಿ ತೋರಿಸ್ತೀನಿ. ಟ್ರಾಫಿಕ್ ಅಪ್ಪ, ಟ್ರಾಫಿಕ್ ತುಂಬಾನೇ ಅಲ್ಲ. ಇನ್ನ 5 ಗಂಟೆ ಆಗಿಲ್ಲ. ಅಂದ್ರೆ ಆಫೀಸ್ ಆಗ ಮುಂಚೆನೆ ಹಿಂಗಿರುತ್ತೆ. ಲೆಕ್ಕ ಹಾಕೊಳ್ಳಿ. ಇದು ಒನ್ ಸೈಡ್ ಆಫ್ ದ ರೋಡ್. ಇನ್ನು ನಾವು ಮೇನ್ ರೋಡಿಗೆ ಹೋದ್ರೆ ಹೌದು ತುಂಬಾನೇ ಇದೆ. ನಿಮ್ಮ ಆಫೀಸ್ ಕಡೆ ಬಂದ್ವೇನೆ. ಅಲ್ಲೇ ನೋಡು, ಇಲ್ಲಿ ತಿನ್ನಕ್ ಓಡಾಡ್ತಾ ಇದ್ದೀನಿ. ಆಫೀಸ್ ಅಲ್ಲಿದೆ. ಆಫೀಸಿಂದ ಬೇಗ ಬಂದ್ಯಾ ಇಲ್ಲ ಏನ್ ನಿನ್ ಕತೆ? ಇವತ್ತಾ ಮಧ್ಯಾಹ್ನ ಒಂದು ಮೀಟಿಂಗ್ ಇತ್ತು, ಮುಗಿಸಿ ಬಂದ್ಯಾ? ಎಲ್ಲ ನಿಮ್ಮ ಆಫೀಸಲ್ಲಿ ಯಾರಾದ್ರೂ ಸಿಗ್ತಾರೆ ಇರು. ಅವ್ರು ಅನ್ಕೋತಾರೆ ಮೀಟಿಂಗ್ ಮುಗಿಸಿ ಇಲ್ಲಿಗೆ ಬರಕ್ ದೂರ ಅನ್ಕೊಂಡು ಮನೆಗೆ ಹೋಗ್ತೀನಿ ಅಂದಿದ್ದು. ಈ ನೋಡು, ಇಲ್ಲೇ ಸುತ್ತಾ ಇದ್ದಾಳೆ. ಮುಂದೆನೇ ಇದೆ ನೋಡಿ, ಇಲ್ಲೇ ಇದೆ. ಇದೇ ನಮ್ಮ ಏರಿಯಾ. ಇದೇ ಇವಳ ಏರಿಯಾ. ಲಾಸ್ಟ್ ಬಿಲ್ಡಿಂಗ್ ಅಲ್ಲಿ ಮುಂದ್ಗಡೆ ಲೆಫ್ಟ್ ಅಲ್ಲಿ ಇರುತ್ತೆ ನಮ್ಮ ಆಫೀಸ್. ಇನ್ನರ್ ರೋಡ್ಸ್ ಅಲ್ಲೇನೆ. ಇದೇ ನಮ್ಮ ಸತ್ವ ಹೋಗೋದ. ಸತ್ವ ಅನ್ನೋದು ನಗೋದು ಆ ತರ ಆಗ್ಬಿಟ್ಟಿದೆ ಯಾಕೋ ಇವಾಗ. ನಂಗೆ ಇಷ್ಟು ವರ್ಷ ಅದ್ರ ಬಗ್ಗೆ ಏನ್ ಅನ್ಸಿರ್ಲಿಲ್ಲ. ಇವತ್ತು ನೀನ್ ಹೇಳೋ ಸ್ಟೈಲಲ್ಲಿ ಗೊತ್ತಾಯ್ತು ಅಷ್ಟೇ. ಅಯ್ಯೋ, ಹಂಗಾರೆ ಇನ್ ಹೆಂಗ್ ಹೇಳ್ಬೇಕಿತ್ತು ನಾನು? ನೀನ್ ಹೇಳೋ ಸತ್ವ ಅಂತ. ನಾ ಸತ್ವ ಅಂತಾನೆ ಹೇಳೋದು. ಅದೇನೆ ಸತ್ವ. ನೀನ್ ಹೇಳಿದಂಗೆ ಇವತ್ತು ನಾವು ಸತ್ವ ಅಂದಿದ ತಕ್ಷಣ ಇವಳಿಗೆ ಏನೋ ಅನ್ನಿಸ್ಬಿಡ್ತು, ನಾವು ಸತ್ವ ಅಂತ. ಕನ್ನಡದ ಸತ್ವ, ಏರಿಯಾ ಸತ್ವ ಅಲ್ಲ. ಇವಾಗ ಎಲ್ರು ಹಂಗೆ ಅನ್ಕೊಂತಾ ಇರ್ತಾರೆ, ಏನಿದು ಸತ್ವ ಸತ್ವ ಹೇಳ್ತಾ ಇದಾರೆ. ಕರೆಕ್ಟ್. ಈ ಏರಿಯಾ ಒಂದು ಬಹಳ ಓಲ್ಡ್ ಏರಿಯಾ. ಆ ಕಾಲದಲ್ಲಿ ಬರೀ ಫಿಲಿಪಿನೋಸ್ ಅಲ್ವಾ? ಫಿಲಿಪಿನೋಸ್ ಮತ್ತೆ ಲೋಕಲ್ಸ್. ಆಮೇಲೆ ಒಂಥರ ಏನ್ ಇಲ್ಲಿ ಸಿಕ್ಕಲ್ಲ. ಇಲ್ಲಿ ಎಲ್ಲ ರಿಪೇರ್ಗೆ ಎಲ್ಲ ಅಂಗಡಿಗಳು, ಎಲ್ಲ ಅಂಗಡಿಗಳು. ಸೈಕಲ್ ರಿಪೇರ್ ಆಗ್ಲಿ ನೋಡಿ, ಅಲ್ಲೇ ನೋಡಿ ಟಿವಿ ರಿಪೇರಿಂಗ್ ಅನ್ಕೊಂಡು. ಎಲ್ಲಿ ಇವಾಗೆಲ್ಲ ಟಿವಿ ರಿಪೇರ್ ಮಾಡ್ತಾರೆ, ಎತ್ತೆಸಿತಾರೆ ಅಷ್ಟೇ. ಬಟ್ ಇಲ್ಲೆಲ್ಲನೂ ಆಗುತ್ತೆ ಆಕ್ಚುಲಿ. ನಮ್ಮನೇಲಿ ಸಂತೋಷ್ಗೆ ಎನಿಥಿಂಗ್ ರಿಪೇರ್ ಬಂದ ತಕ್ಷಣ ಬಿಸಾಕಕ್ಕೆ ಸ್ಟ್ರೈಟ್. ನಮ್ಮನೇನಲ್ಲೂ ಅಷ್ಟೇ, ಏನು ಇರಲ್ಲ, ಎತ್ತೆತ್ತಿ ಬಿಸಾಕ್ತಾ ಇರೋದೆ. ಆಮೇಲೆ ಅದ್ ಬೇರೆ ಒಂದು ಡೈಲಾಗ್ ಬೇರೆ ನಮ್ಮನೆಯವ್ರದ್ದು, ಇದನ್ನ ಸರಿ ಮಾಡಿದ್ರೆ ಆಮೇಲೆ ಇನ್ನೇನೋ ಆಗ್ಬಿಡುತ್ತೆ ಅಂತ. ಅಂದ್ರೆ ಮಾಡ್ಬೇಡ ಅನ್ನೋ ಲೆಕ್ಕ ಅಷ್ಟೇ. ಎತ್ತಿ ಎತ್ತಿ ಎಸಿತಾ ಇರೋ ಅಷ್ಟೇ. ಅದೇನೋ ಗೊತ್ತಿಲ್ಲ, ಇಲ್ಲಿ ಎಲ್ಲಾದ್ರೂ ಅದೇ ಬುದ್ಧಿ ಅನ್ಸುತ್ತೆ. ಬಟ್ ಇಲ್ಲೆಲ್ಲ ತರದ್ದು ಇದೆಯಮ್ಮ. ಇಲ್ಲಿ ನೋಡೋನ್ ಕೀ, ಆಮೇಲೆ ಎಲ್ಲಾ ತರದ ಶಾಪನ್ನು ರೀಸನಬಲ್ ಶಾಪ್. ಅದೇ ಹೇಳೋದು. ವಾಚ್ ಬ್ಯಾಟ್ರಿಗೆ ಅದಕ್ಕೆಲ್ಲ ಬರ್ತಾ ಇದೆಯಾ? ಕರ್ಟನ್ ಅಂಡ್ ಕುಶನ್ ಕವರ್ಸ್ ಎಲ್ಲ ಮಾಡ್ಸಕ್ಕೆ, ಸೋಫಾದೆಲ್ಲ ಅವಾಗ ಹೊರಗಡೆ ಸೋಫಾಗಳಿಗೆಲ್ಲ ಕರೆಕ್ಟ್ ಇಲ್ಲಿ ಬರ್ತಾ ಇದ್ವಿ. ಇಲ್ಲಿ ಎಷ್ಟೊಂದು ಇನ್ನ ಇದೆ ಅದೆಲ್ಲ ಟೈಲರ್. ನೀನ್ ಈ ಜಾಗಕ್ಕೆ ಬರ್ದೆ ಎಷ್ಟು ಸಮಯ ಆಯ್ತು ಹೇಳು? ಆಗಿದೆ, ಸ್ವಲ್ಪ ವರ್ಷಗಳಾಗಿದೆ. ಸ್ವಲ್ಪನೇನಾ?
ಬಹಳ ವರ್ಷಗಳಾಗಿದೆ. ನಂದೇನೋ 20 ವರ್ಷದಾದ್ರೂ ಆಗಿದೆ. ಇಲ್ಲ ಕಡೆ 20-25. ನಾನು ಇವಾಗ 3 ತಿಂಗಳ ಹಿಂದೆ ಈ ರೋಡ್ ಅಲ್ಲಿ ಒಂದು ಮರಿಯಾ ಪಾಸ್ ಅಂತ ಇದಿದೆ, ಫಿಲಿಪಿನೋ ಬೇಕರಿ. ಬಟ್ ಅಲ್ಲಿ ಸಿಕ್ಕೋ ಬ್ರೌನಿ ಒಂದು, ಆಮೇಲೆ ಚೀಸ್ ಕೇಕ್ ತುಂಬಾ ಚೆನ್ನಾಗಿರುತ್ತೆ, ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ. ಅಂಡ್ ಎಷ್ಟು ರೀಸನೇಬಲ್ ಆ ಪ್ರೈಸ್ ನಿಂಗೆ. ಅಲ್ಲ ಅದೊಂದು ಹೌದಮ್ಮ, ಇಲ್ಲೊಂದು ರೆಸ್ಟೋರೆಂಟ್ ತಗೋ, ಏನೇ ತಗೋ, ತುಂಬಾ ರೀಸನಬಲ್ ಇಲ್ಲಿ. ಬರಲ್ಲ ಅಷ್ಟೇ ಇಷ್ಟು ದೂರ. ನಾನೊಂದ್ 30 ವರ್ಷ ಆಯ್ತಾ ಅಂತ ಇಲ್ಲಿ ಬರ್ದೆ, ತುಂಬಾ ವರ್ಷ ಬಂದಿದೆ. ಏನಕ್ಕಂದ್ರೆ ಯಾವಾಗ್ಲೂ ಆನ್ಲೈನ್ ಆರ್ಡರ್ ಮಾಡ್ತಾ ಇದ್ದೆ ಆಫೀಸ್ ಇಂದ. ಅಂಡ್ ಅವತ್ತು ಆರ್ಯನ್ ಆಶಿತ ಜೊತೆಲಿದ್ರು, ಅವ್ರಿಬ್ರು ನಾವು ಇಲ್ಲಿ ನೋಡ್ಬೇಕು ಯಾವ ಜಾಗ ಅಂತ ಹೇಳಿ ಐ ಬ್ರಾಟ್ ದೆಮ್ ಹಿಯರ್. ಗುಡ್ ನೈಸ್. ನಮ್ ರೆಗ್ಯುಲರ್ ಸ್ಟೋರಿ ನೋಡಿ, ತಿನ್ಬೇಕಾಗಿರೋದು ನನಗೆ, ತಲುಪಿದ ತಕ್ಷಣ ಓಡೋದು. ನೋಡು, ನಾರ್ಮಲ್ ಸ್ಪೈಸಿ. ನಾರ್ಮಲ್ ಮೇಡಮ್, ಸ್ಪೈಸಿ ಮೇಡಮ್. ತಿನ್ನಿ ನೀವು. ಯಾಕೆ ಸ್ಪೈಸಿ ಶವರ್ಮ ತಿನ್ನೋದ್ ಬಿಟ್ಟು ನೀನ್ ನೋಡ್ಕೋತಾರೆ, ನಂಗೆ ಗೊತ್ತಾಯ್ತು. ನನ್ನನ್ನು ನಾನೇ ನೋಡ್ಕೊಳ್ಳೋದು ಏನಂದ್ರೆ, ಯಾವಾಗ್ಲೂ ನನ್ನ ತಲೆ ಕೂದಲು ಹಿಂಗೊಂದು ಈಸ್ಟ್ ವೆಸ್ಟ್ ನಾರ್ತ್ ಸೌತ್ ಎಲ್ಲ ಕಡೆ ತಿರ್ಕೊಂಡಿರುತ್ತೆ. ಅದಕ್ಕೆ ಇವತ್ತು ಏನ್ ಮಾಡಿದೀನಿ, ಚೆನ್ನಾಗಿ ಮಾಯಿಶ್ಚರೈಸರ್ ಹಾಕಿ ಮಲ್ಕೊಳ್ಳಿ. ಅದು ಮಲ್ಗೆ ಇದೆ, ಗೊತ್ತಾಗ್ತಾ ಇದೆ. ಮನೆಗೆ ಹೋದ್ಮೇಲೆ ಎಬ್ಬಸ್ತೀನಿ ಅಂತ ಚೆನ್ನಾಗಿ ಚಟ್ಟೆ ಮಾಡಿ. ಇದು ಯಾವ್ದು ಲಶ್ ಹಾಕಿದ? ಲಶ್ದು. ಇಲ್ಲ ಅಂದ್ರೆ ಎಲ್ಲಿ ಹೆಂಗಂದ್ರೆ ಹಂಗೆ ಈಗ ಕೆದ್ರಕೊಂಡಿರುತ್ತೆ. ಈಗ ಅದಕ್ಕೆ ಮಲಗಿಸಿದ್ ಬೆಟರ ಎದ್ದಿರೋದ್ ಬೆಟರ ನನಗಂತೂ ಗೊತ್ತಿಲ್ಲ. ಇಲ್ಲ, ಹೆಂಗಿದ್ರು ಚೆನ್ನಾಗಿದೆ, ಪರವಾಗಿಲ್ಲ. ಇದಿವಾಗ ಅಲ್ಮಲ್ಲಾ ಶವರ್ಮ ಅಂತ ಹೋಗ್ಬಿಟ್ಟು, ಏನ್ ಶವರ್ಮ ಆಯ್ತು ಇವಾಗ, ಜಬಲ್ ಅಲ್ ನೂರ್. ಆಕ್ಚುಲಿ ಇದನ್ನ ನಾನು ಅದೇ ಹೇಳಿದ್ನಲ್ಲ, ಒಂದು 30 ವರ್ಷ ಆಗಿರ್ಬೋದೇನೋ. ಆವಾಗ ಎಷ್ಟು ಬಂದಿಲ್ಲಿ ತಿಂತಾ ಇದ್ವಿ ಕಣ. ಇದನ್ನ ತುಂಬಾ ಚೆನ್ನಾಗಿ ಮಾಡ್ತಾನೆ ಮಾತ್ರ. ತಿಂದು ಅವನು ಇನ್ನ ಬದ್ಕೊಂಡಿದ್ದಾನೆ ನೋಡು. ಸ್ಪೈಸಿ ನೀರು ಇದು ಅದೇನೋ ಹೇಳ್ತಾರಲ್ಲ, ಹಂಗೆ ಬಿಡಿಸೋದು ಅಂದ್ರೆ ಅಷ್ಟು ದೊಡ್ಡ ಕಷ್ಟ. ಅದ್ರಲ್ಲಿ ಅಷ್ಟು ದೊಡ್ಡದಾಗಿದ್ಯಾ? ಒಳಗಡೆ ಏನೂ ಇಲ್ಲ, ಇಷ್ಟೇ ಸಣ್ಣದು. ಎಷ್ಟು ದುಡ್ಡು ಅಂತ ನೋಡೋಣ ಇರು. ಸ್ಪೈಸಿ ಅಂದ್ಬಿಟ್ರೆ ಚೆನ್ನಾಗಿ ಸಾಸ್ ಹಾಕ್ಬಿಡ್ತಾರೆ ಕಣೆ, ಅಷ್ಟೇ. ಸೂಪರ್ ಆಗಿದೆಯಾ? ಖಾರ ಇಲ್ಲ, ಸೂಪರ್ ಆಗಿದೆ. ಖಾರ ಇಲ್ವಾ? ನೀನ್ ನಂದು ನಾರ್ಮಲ್ ತಿಂದಿಲ್ಲ ತಾನೇ? ನಿಂದು ನೀನೇ ತಿಂದೆ ಅಲ್ಲ? ಚೆನ್ನಾಗಿದೆ. ನೀನ್ ತಿಂದ್ಬಿಟ್ಟು ಹೇಳು ಬಾಯ್ಲಿ. ಸರಿ, ತಿಂತೀನಿ. ಟಿಶ್ಯೂ ಕೇಳೋಣ. ಟಿಶ್ಯೂ ಬೇಕು. ಶೋ ಆಫ್ ಮಾಡ್ತಾ ಇದ್ದೀನಿ. ಸುಮ್ಮನೆ ತಿಂತೀನಿ ಅಂತ ತಿನ್ನೋದಿಲ್ಲ, ಏನೂ ಇಲ್ಲ. ನೋಡಿ ಹೆಂಗ್ ತಿಂತಾ ಇದ್ದೀನಿ. ಅದು ಮೆಣಸಿನ್ಕಾಯಿಕ್ಕಿಂತ ಜಾಸ್ತಿ ವೆನೆಗರ್ ಇರುತ್ತೆ ಅದರಲ್ಲಿ, ಖಾರಕ್ಕಿಂತ ಜಾಸ್ತಿ. ಎಗರ್ಸ್ಬಿಟ್ಲು, ಸಾಕಾಯ್ತು ಅವಳಿಗೆ. ನಂಗೆ ಆ್ಯಕ್ಚುಲಿ ನೀನು ನಮ್ಮ ಮನೆಗೆ ಎಲ್ಲರೂ ನಾನು ನಿನ್ನ ಊಟಕ್ಕೆ ಕರಿತೀನಲ್ಲ, ಅವಾಗ ಜೋರು ಟೆನ್ಷನ್ ನನಗೆ. ಯಾಕೆ ಹೇಳು, ನೀನು ಖಾರ ತಿನ್ನಲ್ಲ, ನಾನ್ ವೆಜ್ ಖಾರ ಇಲ್ಲದೆ ಮಾಡಿದ್ರೆ ತಿನ್ನಕ್ಕೆ ಸಾಧ್ಯ ಇಲ್ಲ. ಇದರಲ್ಲಿ ವಿನಿಗರ್ ಏನು ಇಲ್ಲ, ನೀನು ತಿನ್ನೋಡು. ಹೌದಾ? ತಿನ್ನೋಡು. ನಾನು ವಿನಿಗರ್ ಅಂತ ಅದಕ್ಕೆ ಶೋ ಆಫ್ ಮಾಡಿದ್ದೆ ಎಲ್ಲರ ಮುಂದೆ. ಎಲ್ಲರ ಮುಂದೆ ತೋರಿಸ್ಕೊಳ್ಳೋಣ ದೊಡ್ಡದಾಗಿ ಮೆಣಸಿನ. ಅವತ್ತು ತಿಂದೆ ಅಲ್ಲ ಅಲ್ಲಿ, ಚೆನ್ನಾಗಿತ್ತು ಅಂತ. ಕರೆಕ್ಟ್. ಬರೀ ಉಪ್ಪಿತ್ತು ಅಷ್ಟೇ. ಅದು ಉಪ್ಪು, ಆಮೇಲೆ ವಿನೆಗರ್. ಇಲ್ಲಿಗೆ ನೀನು ಯಾವಾಗ ಬರ್ತಾ ಇದ್ದೆ ವಿಶಾ? ಇಲ್ಲಿ ಬಂದಿದ್ದೀನಿ ನಾನು ಹಳೆ ಆಫೀಸ್ ಹತ್ರ ಇದ್ದಾಗ, ಶೇಖ್ ರೋಡ್, ಅವಾಗ ಬರ್ತಾ ಇದ್ದೆ. ನಾನು ಒಂದಾನೊಂದು ಕಾಲದಲ್ಲಿ ಅದೇ ಹೇಳಿದ್ನಲ್ಲ 30 ವರ್ಷ ಆಗಿರ್ಬೋದು ಅಂತ. ಇಲ್ಲಿ ಬಂದು ಅಂದರೆ 2 ದಿನಕ್ಕೆ ಒಂದಿನಾದ್ರೂ ಇಲ್ಲಿ ಬಂದ್ಬಿಟ್ಟು ಡಿನ್ನರ್ ಪೂರ ಇಲ್ಲೇನೆ. ನಾನು ಆಫೀಸಿಂದ ಬರ್ತಾ 3 ಗ್ರಾಮ್ ಇರ್ತಾ ಇತ್ತು. ಈಗಲೂ 5-5:30 ಇರ್ಬೋದು ಅಷ್ಟೇ. ನೋಡೋಣ ಬಿಡು ಎಷ್ಟಿದೆ ಅಂತ ಹೇಳೋಣ. ತಿನ್ನು ಬಾ ತಿನ್ನು ಹೇಳು. ಇವಾಗ ಇವಳು ತೆಗಿತಾ ಇದ್ದಾಳೆ, ಕುತ್ಕೊಂಡು ಅದನ್ನ ಹುಡುಕಿ ಅಲ್ವಾ, ಎಲ್ಲಿದೆ ಅಷ್ಟೊತ್ತಿಗೆ ಪೂರಾ ಸ್ಯಾಂಡ್ವಿಚ್ ಓಪನ್ ಆಗ್ಬಿಡುತ್ತೆ. ಅವ್ರು ಪ್ಯಾಕ್ ಮಾಡೋದ ಹಂಗಿದೆ ಇವಾಗ. ಎಷ್ಟಾಗುತ್ತೆ ಅಷ್ಟು ಸಾಸೇ ಇದೆ ನೋಡು. ಸಾಸ್ ಹಾಕ್ತಾ ಇರ್ಲಿಲ್ಲ ಕಣೆ, ಮೊದಲು ಸಾಸ್ ಇರ್ತಾ ಇರ್ಲಿಲ್ಲ. ಅದು ಚೆನ್ನಾಗಿರ್ತಾ ಇತ್ತು ಅಲ್ವಾ? ಯಾಕೋ ಈ ಸಾಸ್ ಎಲ್ಲ ನನಗೆ ಸ್ವಲ್ಪ ಸರಿ ಹೋಗಲ್ಲ ಆ್ಯಕ್ಚುಲಿ. ಏನೇ
ತುಂಬ ಚೆನ್ನಾಗಿದೆ. ಹೌದು, ಅದೇ ಸಾಸು ಆ್ಯಕ್ಚುಲಿ ಸಾಸ್ ಹಾಕಲ್ಲ ಇವ್ರು. ನಿನ್ನ ಬಹುಶಃ ಸೀಸರ್ ಸಲಾಡ್ ಸಾಸ್ ಏನೋ ಹಾಕ್ಬಿಟ್ಟಿದ್ದಾರೆ, ನನಗೆ ಸ್ವಲ್ಪ ಸ್ಪೈಸಿ ಸಾಸ್ ಹಾಕಿದ್ದಾರೆ ಅಷ್ಟೇ. ಬಟ್ ಆ್ಯಕ್ಚುಲ್ ಶವರ್ಮಾನಲ್ಲಿ ಸಾಸ್ಗಳು ಬರಲ್ಲ. ಚೀಪ್ ಆ್ಯಂಡ್ ಬೆಸ್ಟ್ ನೀನು ತಿನ್ಬೇಕಂದ್ರೆ ಇದು ತಿನ್ಬೋದು. ಚೀಪ್ ಆ್ಯಂಡ್ ಬೆಸ್ಟ್ ಸರಿ, ಬಟ್ ಅವ್ರು ಯಾಕೆ ಸಾಸ್ ಹಾಕ್ತಾರೆ? ಎನಿವೆ ಹಾಕಬಾರ್ದು ಅಲ್ವಾ? ಚೆನ್ನಾಗಿದೆ ಒಳ್ಳೆ ಟೇಸ್ಟ್ ಚೆನ್ನಾಗಿದೆ ಅಷ್ಟೇ, ಪಾಸ್. ಸ್ವಲ್ಪ ಚಿಲ್ಲಿ ತಿನ್ನು, ನೋಡಬೇಕು ನನಗೆ. ಅರ್ಧ ನಿಂಗೆ ಖಾರ ಇಲ್ಲ ಅದು ಹೆಂಗೆ ಅಂತ ನಿಂಗೆ ಅದೇನು ಖಾರ ಆಗುತ್ತೆ ಅಂತ. ಇಲ್ಲ ನಿಂಗೆ ಗೊತ್ತಾಗ್ತಾ ಇಲ್ಲ ಸಾಸ್ ಎಲ್ಲ ಇರೋದಕ್ಕೆ. ಬರೀ ಏನಿಲ್ಲ, ನಂತರ ಅವಾಗಲೇ ತಿಂದಂಗೆ ತಿನ್ನು. ಬರೀ ಮೆಣಸಿನ್ಕಾಯಿ ತಿನ್ನು, ಬಾಯಲ್ಲಿರೋದೆಲ್ಲ ನುಂಗು ನುಂಗು ನುಂಗು. ಫಸ್ಟ್ ತೋರಿಸು ಏನಂದ್ರೆ ಬಾಯಲ್ಲಿ ಸಾಸ್ ಇದ್ರೆ ಟೇಸ್ಟ್ ಗೊತ್ತು. ಆಯ್ತಮ್ಮ, ನಂಗೆ ಪ್ರೂಫ್ ಬೇಕಲ್ಲ. ಆಯ್ತಾ? ಹಾಂ, ಇವಾಗ ತಿನ್ನು ಅರ್ಧ. ಚೆನ್ನಾಗಿದೆ. ಖಾರ ಇದೆ ಹಾಗಂತ ಖಾರ ಇಲ್ಲ ಅಲ್ಲ, ಖಾರ ಇದೆ. ವೆರಿ ಗುಡ್, ಥ್ಯಾಂಕ್ ಯು. ಅಷ್ಟೇ ಖಾರನೂ ಬೇಕಾಗಿತ್ತು. ಇದೆ, ಚೆನ್ನಾಗೂ ಇದೆ. ನಿನ್ ಖಾರನೇ ನಿನಗಂತೂ ಇಲ್ಲ. ಖಾರ ನಿಮಗೆ ಆಗೋದೇ ಇಲ್ಲ ಈ ಖಾರ. ಕ್ವೈಟ್ ಸ್ಪೈಸಿ. ಸ್ಪೈಸಿ ಅಲ್ವಾ? ಅವಳ ಕಣ್ಣಲ್ಲಿ ನೋಡಿ ಚೂಚೂರ್ ನೀರು ಇಲ್ಲ ಬರ್ತಾ ಇಲ್ಲ, ಇದೆ. ನನ್ನ ಕಣ್ಣಲ್ಲಿ ನೀರು ಆವಾಗಿಂದ ಬರ್ತಾ ಇದೆ, ಅದಕ್ಕೆ ಇದನ್ನ ಹಾಕೊಂಡು ಸುತ್ತಾ ಇರೋದು. ಮೆಣಸಿನ್ಕಾಯಿ ಖಾರ ಅಂತಾನು ಒಪ್ಕೊಳ್ಳಲ್ಲ. ಬಿಸಿಲಿಗೆ ಆವಾಗಿಂದ ಕಣ್ಣಲ್ಲಿ ನೀರು ಬರ್ತಾ ಇದೆ. ಇದು ಕಣ್ಣಲ್ಲಿ ನೀರು ಬಂದು ಮೂಗಲ್ಲಿ ನೀರು ಬರ್ಬೇಕು, ಆವಾಗ ಖಾರ ಇಲ್ಲ. ಅಷ್ಟು ಖಾರ ಇಲ್ಲ, ಇದು ಬರೀ ಕಣ್ಣಲ್ಲಿ ನೀರು ಬರೋ ಅಷ್ಟು ಖಾರ. ಇವಳು ಹೇಳೋದೆಲ್ಲ ನೀವು ಕೇಳಿಸ್ಕೊಳ್ಳಿ ಆಯ್ತಾ? ಕಣ್ಣಲ್ಲೂ ನೀರು ಮೂಗಲ್ಲೂ ನೀರು ಬಂದ್ರೆ ಖಾರ ಅಂತ ಅರ್ಥ ಅಲ್ವಾ ಸ್ನೇಹಿತರೆ? ಕರೆಕ್ಟ್. ಆದ್ರೆ ಅವಳಿಗೆ ಖಾರ ಅಲ್ವಾ ಅಂದ್ಬಿಡ್ದು, ನಾನೇ ಕರೆಕ್ಟು ಅಂದ್ಬಿಡೋದು. ಬಾಬಾ ತಿಂದುಬಿಟ್ಟು ಸತ್ವ ಜಾಗನ ಒಂದು ಸ್ವಲ್ಪ ತೋರ್ಸೋಣ. ಬಾ ತಿನ್ನೋಣ ಈಗ. ತಿನ್ನೋಣ. ನೋಡಿ, ಚಿಲ್ಲಿ ಪರಾಟ 5 ಗ್ರಾಮ್, ಆಮ್ಲೆಟ್. ಇನ್ಸ್ಪೆಕ್ಟರ್ ಚೆಕ್ ಮಾಡ್ತಾ ಇದ್ದೀರಾ? ಪ್ರೈಸ್ ಚೆಕಿಂಗ್ ಇನ್ಸ್ಪೆಕ್ಟರಾ ಈಗ ಸದ್ಯಕ್ಕೆ? ಆಮ್ಲೆಟ್ ಪರಾಟ 4 ಗ್ರಾಮ್ ಅಂತೆ. ಎಲ್ಲ 4ರಿಂದ 6ರಿಂದ 7 ಹೆಂಗೆ ಬೇಕಾದ್ರೆ ಇಟ್ಕೊ ನೀನು, ಆಯಿತಾ? ಚಿಲ್ಲಿ ಪರಾಟ 5. ನನಗೆ ಪ್ರೈಸ್ಗಳೇ ನೋಡೇ ಇಲ್ಲ. ನೋಡೋಣ ಇವಾಗ ಶವರ್ಮಾಗೆ ಎಷ್ಟು ಚಾರ್ಜ್ ಮಾಡ್ತಾ ಇದ್ದಾರೆ ನೀವು? ಶವರ್ಮ ಕಥೆನೇ ಇಲ್ವೇ? ಶವರ್ಮ ಇವತ್ತು ಹುಡುಕಾಗಲ್ಲ, ಅದರಲ್ಲಿ 200 ಐಟಮ್ ಆದ್ರೆ ಇರಬೇಕು. ನಾವು ಹುಡ್ತಾ ನಮ್ಮ ಸ್ನೇಹಿತರದಾರ ಟಿವಿ ಬಂದ್ ಮಾಡಿಬಿಟ್ಟು ಹೋಗ್ಬಿಟ್ಟು ಒಂದು ಏನೋ ತಿನ್ಕೊಂಡು ಬಂದ್ಬಿಟ್ಟು ಆಮೇಲೆ ಆನ್ ಮಾಡಿದ್ರು ನಾನು ಇನ್ನೂ ಹುಡುಕ್ತಾನೇ ಇರ್ತೀನಿ. ಕರೆಕ್ಟ್. ಅಷ್ಟು ಐಟಮ್ಸ್ ಇದೆ ಇಲ್ಲಿ. ಎಷ್ಟು ಪೇಜ್ ಇದೆ? 20 ಪೇಜ್ ಇದೆ ಅದು. ಹಾಂ, ಸಿಕ್ತು ನೋಡಮ್ಮ. ಚಿಕನ್ ಶವರ್ಮ 6 ಗ್ರಾಮ್. 6 ಗ್ರಾಮ್. ಸೊ ಇಟ್ಸ್ ಸ್ಟಿಲ್ ಚೀಪ್ ಅಲ್ವಾ? 18 ಇಲ್ಲ ಅಂದರೆ. ಹೌದು, ಬೇರೆ ಕಡೆ ಅಲ್ವಾ? ಬೇರೆ ಕಡೆ ಇವರೆಲ್ಲ 3 ದಿನಮೇನೆ ಅಂತ ಅವಾಗ 3, 2.5 ಅಲ್ವಾ? 3 ನನಗೆ ಆವಾಗ ನಾನು 30 ವರ್ಷದ ಹಿಂದೆ ಕತೆ ಮಾತಾಡ್ತಾ ಇರೋದು. ಬಟ್ ಆವಾಗ 3 ಇದ್ದರೆ ಇವಾಗ 6 ಅಂದರೆ ಸ್ಟಿಲ್ ಚೀಪ್. ಆವಾಗ ಮೇ ಬಿ ಇಟ್ ಈಸ್ ಲಿಟ್ಲ್ ಎಕ್ಸ್ಪೆನ್ಸಿವ್. 3 ಗ್ರಾಮ್ ಅಲ್ವಾ? ಒಂದು ದಿವಸಕ್ಕೆ 20 ದಿರಮ್ ಇದ್ರೆ ಇಲ್ಲಿ ಊಟ ಮಾಡ್ಬೋದಲ್ವಾ? ಓ, ಒಂದಿನ ತೋರ್ಸೋಣ. ಹಾಂ, ಅದು ಮಾಡ್ಬೇಕು ನಾವು. ಮಾಡೋಣ. ಬ್ರೇಕ್ಫಾಸ್ಟ್, ಲಂಚ್, ಈವ್ನಿಂಗ್ ಟೀ, ಆಮೇಲೆ ಡಿನ್ನರ್. ಆಯಿತು. ಸೊ ಅದನ್ನು ನೀನೇ ಪ್ಲ್ಯಾನ್ ಮಾಡು, ಆಯಿತಾ? ರೆಸ್ಟೋರೆಂಟ್ ಎಕ್ಸ್ಪರ್ಟ್ ನೀನು. ನಿನಗೆ ಗೊತ್ತು ಎಲ್ಲೆಲ್ಲಿ ಹೋದರೆ ಹೆಂಗೆ ತಿಂದರೆ ಹೆಂಗೆ ತಿನ್ಬೋದು. 20 ಗ್ರಾಮ್ ನಿಜವಾಗ್ಲೂ ಆಗುತ್ತೇನೆ? ಆಗುತ್ತೆ. ಹಾಂ, ಓಕೆ. ಸೌತ್ ಇಂಡಿಯನ್ ಈಸಿಯಾಗಿ ಆಗುತ್ತೆ, ಅರಬಿಕ್ಕೂ ಆಗುತ್ತೆ. ಅರೇಬಿಕ್ ಆಗುತ್ತಾ? ಅಂದ್ರೆ ಈ ತರ ಈ ಥರ ಸಣ್ಣ ಸಣ್ಣ ಶವರ್ಮ, ಫಿಲಾಫಿಲ್ ಎಲ್ಲ ಆದ್ರೆ ಆಗುತ್ತೆ. ಅದು ಬಿಟ್ರೆ ಸೌತ್ ಇಂಡಿಯನ್ ಆರಾಮಾಗಿ ಸಿಗುತ್ತೆ ನಿಮಗೆ. ನಾರ್ತ್ ಇಂಡಿಯನ್ ಹಂಗೆ ಪರಾಟ ಗಿರಾಟ ಬರೀ ಹಂಗೆ ತಿಂದ್ರೆ ಆಗ್ಬೋದೇನೋ. ಮೀಲ್ ಅಂತ ಹೋಗಿದ ತಕ್ಷಣ ಎಕ್ಸ್ಪೆನ್ಸಿವ್ ಆಗುತ್ತೆ ಅನ್ಸುತ್ತೆ ಅಲ್ವಾ? ಎನಿವೆ ಟ್ರೈ ಮಾಡೋಣ ಅದು. ಓಕೆ. ಹಲೋ. ವೆರಿ ನೈಸ್ ಸ್ಯಾಂಡ್ವಿಚ್ ಆ್ಯಕ್ಚುಲಿ. 5 ದಿರಮ್ ಶವರ್ಮ ತಿಂದ ಮೇಲೆ 5 ದಿರಮ್ ಅಂಗಡಿಗೆ ಹೋಗ್ತಾ ಇದೀವಿ. ಅದನ್ನೇ ಹುಡ್ಕೋದು ಇವಾಗ. 5, 10 ಆ ಥರ. ಈಗ 5 ಮತ್ತು 10 ಅಂತೆ ಈ ಶಾಪ್ ಫುಲ್ಲು.
ನೋಡೋಣ ಏನಿದೆ ಅಂತ ನೋಡೋಣ. ಏನಿದೆ ನೋಡೋಣ. ದುಬೈಯಲ್ಲಿ ನಿಮಗೆ ಆಲ್ಮೋಸ್ಟ್ ಎಲ್ಲ ಏರಿಯಾಲ್ಲೂ ಈ ಬಡ್ಜೆಟ್ ಶಾಪ್ಸ್ ಇರುತ್ತೆ. 1 to 10 ದಿರಮ್ ಶಾಪ್ಸ್, ತುಂಬ ರೀಸನೇಬ್ಲಿ ಪ್ರೈಸ್ಡ್. ತುಂಬ ಜನ ಬಂದು ಇಲ್ಲಿ ತಗೊಳ್ತಾರೆ. ಚೆನ್ನಾಗಿರೋ ವಸ್ತುಗಳು ಕೆಲವೊಂದು ಸಲ ಸಿಕ್ಕುತ್ತೆ. ಏನೋ ಸಿಕ್ತಿ ಹುಡುಗ ಕೈಗೆ. ಏನು ತೊಗೊಂಡೆ? ನೋಡು, ಎಲ್ಲಿ ಬಂದ್ರು ಏನೋ ತಗೋಬೇಕು, ಇಲ್ಲ ಬೇಜಾರಾಗುತ್ತೆ ಅಂಗಡಿಗೆ. ಕರೆಕ್ಟ್. ಅಂಗಡಿಗೆ ಯಾವತ್ತೂ ಬೇಜಾರು ಮಾಡಿಸ್ಬಾರ್ದು. ಯಾವ ಶಾಪಿಗೆ ಬರ್ತೀಯಾ ಏನೋ ತಗೊಳ್ಳಿ, ಬಟ್ ಇಲ್ಲಿ ಎಲ್ಲಾನು ತಗೋಬೋದು. ಅಷ್ಟು ಕಮ್ಮಿನಲ್ಲಿ ಇದೆ ಮಾತ್ರ ಇಲ್ಲಿ ಅಲ್ಲ. ಕಮ್ಮಿ ಎಲ್ಲ 5, 3 ಅಷ್ಟೇ. ನೋಡು ಕ್ಲಿಪ್ಸ್ ಎಲ್ಲ ಅಲ್ಲ, ಚೆನ್ನಾಗಿದೆ. ಇದೆಲ್ಲ ಚೆನ್ನಾಗಿದೆ ನೋಡು. ಈ ಕಡೆ ತೋರಿಸು. ಅಲ್ವಾ, ಬಟರ್ಫ್ಲೈ 8 ದಿರಮ್ ಅಷ್ಟೇ, ತುಂಬಾನೇ ಕಮ್ಮಿ ಇದೆ. ಅಲ್ಲಲ್ಲೇ ನಿಲ್ತಾ ಇದ್ದಾಳೆ, ಅಲ್ಲಲ್ಲೇ ಹುಡುಕ್ತಾ ಇದ್ದಾಳೆ. ಆಪ್ಷನ್ ಇದೆ ಅಲ್ಲ, ಇದೆಲ್ಲ ಅದೇ ಜಾಸ್ತಿ ಆಪ್ಷನ್ ಇದ್ರೆ ಇನ್ನೊಂಥರ ತಲೆ ಕೆಟ್ಟೋಗುತ್ತೆ. ಗೊತ್ತಿಲ್ಲ, ಅದ ಕತೆ ಗೊತ್ತಿಲ್ಲ. ಅದೌದು, ಅದಕ್ಕೆ ಕಾಸ್ಮೆಟಿಕ್ಸ್ ಹತ್ರ ಹೋಗ್ಬಾರ್ದು. ಬಾಕಿದೆಲ್ಲ ಇಟ್ಸ್ ಓಕೆ ಅಲ್ವಾ. ಆಪ್ಷನ್ಸ್ ಅಂತೂ ಈ ಬಣ್ಣ ನೋಡಿದ್ರು. ಏನೋ ಎಲ್ಲ ಲೋಕಲ್ ಬ್ರ್ಯಾಂಡ್ಗಳು ಅನ್ಸುತ್ತಿವೆಲ್ಲ. ಸುಮ್ಮನೆ ಒಂದು ರೌಂಡ್ ನೋಡಾಯಿತು, ಆದರೆ ಶಾಪಿಂಗ್ ಏನೂ ಮಾಡಿಲ್ಲ. ಹಾಗೆ ನೋಡಿಕೊಂಡು ಹೊರಗಡೆ ಬಂದ್ವಿ. ಬಿಸಿಲಲ್ಲಿ ನಿಂತಿದ್ದಾರೆ. ಬಿಸಿಲಿನ ಬಾಲೆ, ಬೆಳೆದಿಂಗಳ ಬಾಲೆ ಅಲ್ಲ, ಬಿಸಿಲಿನ ಬಾಲೆ. ಕರೆಕ್ಟ್. ಅಲ್ಲಿ ನೋಡು, ಆ ಪೇಂಟಿಂಗ್ ಎಷ್ಟು ಚೆನ್ನಾಗಿದೆ ಅಲ್ವಾ, ತುಂಬಾ ಕ್ಯೂಟ್ ಆಗಿದೆ. ಏನ್ ಚೆನ್ನಾಗಿ ಮಾಡಿದ್ದಾರೆ ಅಲ್ಲ, ಏನ್ ಚೆನ್ನಾಗಿ ಮಾಡಿದ್ದಾರೆ ನೋಡು. ಸೋ ಕ್ಯೂಟ್, ಚೆನ್ನಾಗಿದೆ, ವೆರಿ ನೈಸ್. ಸೊ ಅಲ್ಮಲ್ಲಾದಲ್ಲಿ ಶವರ್ಮಾ ಪ್ರೋಗ್ರಾಮ್ ಆಗಲಿಲ್ಲ. ಜಬಲ್ ಅಲ್ ನೂರಲ್ಲಿ ಫುಲ್ ಸಾಸ್ ಶವರ್ಮಾ ತಿಂದ್ವಿ. ಆ್ಯಕ್ಚುಲಿ ಅದೇನು ಅಥೆಂಟಿಕ್ ಅಲ್ಲ ಅದು. ಹೌದು, ಅಲ್ಮಲ್ಲ ಅಂದರೆ ಅವ್ರು ಸ್ವಲ್ಪ ಅರೇಬಿಕ್ ಸ್ಟೈಲಲ್ಲಿ ಕೊಡ್ತಾರೆ. ಇದೇ ಅಲ್ಮಲ್ಲ. ಆದ್ರೆ ಅವನು 6 ಗಂಟೆ ಆಯ್ತಲ್ವಾ? ಹೌದು ನೋಡು, 6 ಅಲ್ಲ 7 ಗಂಟೆ ಮೇಲೆ ಎಂದಿದ್ದು. ನಾವು ಬಂದಿದ್ದಾವಾಗ 5 ಗಂಟೆ ಅಲ್ವಾ. ಹೌದು. ಸೊ ಅದೇ ಒಂದ್ 2 ಗಂಟೆ ಯಾರು ಕಾಯ್ತಾರ ಕಣೆ ಒಂದ್ ಶವರ್ಮಾ ತಿನ್ನಕ್ಕೆ. ಅದಕ್ಕೆ ಜಬಲ್ ಅಲ್ ನೂರ್ ಅಷ್ಟೇ. ನೋಡಿದ್ರ ಶೆಕೆಗೆ ಹೆಂಗಿದ್ದಾಳೆ, ಬಿಸಿಲಿನ ಬಾಲೆ ಇವತ್ತು. ಬಿಸಿಲಿನ ಬಾಲೆ ಅನ್ಕೊಂಡು ಏನ್ ಸ್ವೆಟಿಂಗ್ ನೋಡು. ಇವಳಿಗೆ ಫಸ್ಟ್ ಶೆಕೆ ಆಗೋದು. ಏನ್ ಹೇಳ್ತಾರೆ, ತೊಟ್ಟಿಡ್ತಾ ಇರುತ್ತೆ ನನಗೆ. ಅವಳಿಗಾದ್ರೆ ಅಷ್ಟಾಗಲ್ಲ, ನನ್ಗಂತೂ ಅದೇನೋ ಹೇಳ್ತಾರಲ್ಲ ಹಂಗೆ ನನ್ಗಾಗುತ್ತೆ. ಬರಕ್ ಸ್ಟಾರ್ಟ್ ಆದ್ರೆ ನಿಲ್ಲಲ್ಲ, ಬರದ್ ಸ್ವಲ್ಪ ಸ್ಲೋ. ನನ್ಗಂತೂ ಅದೇನೋ ಹೇಳ್ತಾರಲ್ಲ, ಹಿಂಗ್ ಸ್ವಲ್ಪ ಹಿಂಗ್ ಹೋಗ್ತಾ ಇದ್ದಂಗೆನೆ ಹಿಂಗೆ ಇಳಿಯಕ್ ಶುರು ಆಗ್ಬಿಡುತ್ತೆ. ಸೊ ಇಲ್ಲಿ ಸತ್ವಾ, ಕರಾಮ ಮತ್ತೆ ದೇರಾಲಿ ನಿಮ್ಗೆ ಎಷ್ಟೊಂದು 1 to 5 ದಿರಮ್ ಶಾಪ್ ಅಂತಾನೆ ಹೇಳ್ತಾರೆ. 1 to 10, 1 to 5 ಅಂದ್ರೆ ಅಲ್ಲಿ ಏನೇನ್ ಸಿಕ್ಕುತ್ತೋ ಎಲ್ಲ ಡೇ ಟು ಡೇ, ಡೈಸೋ, ಆಮೇಲೆ ಕಬಾಯಲ್ ಸೆಂಟರ್ ಚೆನ್ನಾಗಿರೋ ಸಿಕ್ಕೋದಾ. ಬಟ್ ಇದ್ರ ಕತೆ ಎಲ್ಲ ಗೊತ್ತಿಲ್ಲ, ನಾವ್ ಯಾವತ್ತೂ ಹೋಗಿಲ್ಲ, ಸಾಹಸ ಮಾಡಿಲ್ಲ. ಬಟ್ ತುಂಬಾ ಜನ ತಗೊಳ್ಳೋರು ಇದಾರೆ, ಇಲ್ಲ ಅಂತೇನಿಲ್ಲ. ಅಂಡ್ ನಮ್ಮನೆಯಲ್ಲಿ ಇದ್ದಾಳಲ್ಲ ಅವಳು ಎವ್ರಿ ವೀಕೆಂಡ್ ಹೊರಗಡೆ ಹೋಗ್ತಾಳಲ್ಲ. ನಮ್ಮನೆ ಅಂದ್ರೆ ನಮ್ಮನೇಲಿ ಕೆಲಸ ಮಾಡ್ತಾಳೆ, ನಿಮ್ಗೆಲ್ಲರೂ ಗೊತ್ತಿದೆ ಅಲ್ಲ, ನಮ್ಮ ಮೋಮೋಸ್ ಕ್ವೀನ್. ಅವಳು ಪ್ರತಿ ವಾರ ಹೋದಾಗ್ಲೂ ಏನೋ ಒಂದ್ ತಗೊಂಡ್ ಬರ್ತಾಳೆ. ಆಮೇಲೆ ಅದ್ ನೋಡಿದ್ರೆ ಚೆನ್ನಾಗಿರುತ್ತೆ, ಅವಳು ಹಾಕೊಂಡಿರ್ತಾಳೆ, ಚೆನ್ನಾಗೂ ಕಾಣುತ್ತೆ. ನಮ್ಗೆ ಸ್ವಲ್ಪ ಏನೋ. ಸೊ ಹಾಗೆ ಇವತ್ತಿಂದು ಶಾರ್ಟ್ ವಿಡಿಯೋ, ಸ್ವೀಟೋ ಸಾಲ್ಟೋ ಗೊತ್ತಿಲ್ಲ, ಫುಲ್ ಬೆವರ್ತಾ ಇದೀವಿ. ಏನೋ ಒಂದೊಂದ್ಸತಿ ಹಂಗೂ ಆಗುತ್ತೆ, ಒಂದ್ಸತಿ ಹಿಂಗೂ ಆಗುತ್ತೆ. ಹೋಗಿದ್ದು ಪ್ಲಾನು ಅಲ್ಮಲ್ಲಾಲ್ ತಿನ್ನಕ್ಕೆ ಅಂತ ಅದಾಗ್ಲಿಲ್ಲ, ಇನ್ನೆಲ್ಲೋ ತಿಂದ್ವಿ. ಆಮೇಲೆ ಒಂದ್ ಸ್ವಲ್ಪ ಎಲ್ಲ ತೋರ್ಸೋಣ ಅಂದ್ರೆ ಈ ಬಿಸಿಲಲ್ಲಿ ಇದೆ ಅವಸ್ಥೆ. ಹಿಂಗ್ ಮಾಡ್ಕೊಂಡ್ಬಿಟ್ಟು ಬಂದ್ವಿ. ಇವತ್ತಿಗೆ ಇಷ್ಟೇ, ಮತ್ತೆ ತಿರ್ಗಾ ಬರ್ತೀವಿ, ಸತ್ವ ಬದುಕಿದ್ವಾ ಅಂತ ಹೇಳ್ತೀವಿ. ಓಕೆ ಸ್ನೇಹಿತರೆ, ಸ್ವಲ್ಪ ಸಬ್ಸ್ಕ್ರೈಬ್ ಮಾಡಿ ನೀವೆಲ್ಲ. ನಿಜವಾಗ್ಲೂ ಹೌದು, ತುಂಬಾ ಜನ ನೋಡ್ತಾರೆ ಆದ್ರೆ ಸಬ್ಸ್ಕ್ರೈಬ್ ಮಾಡಲ್ಲ. ಐ ಥಿಂಕ್ ಸಬ್ಸ್ಕ್ರೈಬ್ ಮಾಡಿದ್ರೆ ಒಳ್ಳೇದು. ಹೌದು, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ನಮ್ಮನ್ನ ಇನ್ನ ನೋಡ್ತಾನೆ ಇರಿ. ನಾವು ಬರ್ತಾನೆ ಇರ್ತೀವಿ. ಓಕೆ, ಟೇಕ್ ಕೇರ್, ಬಾಯ್ ಬಾಯ್.